ಲೈಫ್ ಅಂತ ಶುರುವಾಗೋ ಧ್ವನಿ ನನ್ನದೇ. Life's not fair, is it? Use the eye, while we shall never be king. And you shall never see the light of another day. ಈ ಡೈಲಾಗ್ ಕೇಳ್ತಿದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಕಾರ್ಟೂನ್ ಆಸಕ್ತರಿಗೆ ಗೊತ್ತಾಗಿರುತ್ತೆ. ಬದುಕಿದ್ರೆ ರಾಜನಂತೆ ಬದುಕಬೇಕು, ಇಲ್ಲ ಯಾವ ನನ್ನ ಮಗ ರಾಜ ಆಗಿದ್ರೆ ನನಗೇನು ಅನ್ನೋ ರೀತಿ ಬದುಕಬೇಕು ಅಂತ ತೋರಿಸಿದ ಹಾಗೂ ಸತತ 14 ವರ್ಷ ರಾಜನಂತೆಯೇ ಬದುಕಿ ಇತಿಹಾಸದ ಪುಟಗಳಲ್ಲಿ ಮೆರೆದು ಮರೆಯಾದ ಮಸಾಯಿ ಮಾರದ ಅನಭಿಷಿಕ್ತ ದೊರೆಯ ಕಥೆ ಇದು. ಅದೆಷ್ಟೋ ಸಿಂಹಗಳು ತಮ್ಮ ಹೆಂಡತಿ ಮಕ್ಕಳ ಮುಂದೆ ಇವನೆದುರು ಸೋತು ನೀನು ಒಬ್ಬ ಗಂಡ್ಸ ಅನ್ನೋ ಮಟ್ಟಕ್ಕೆ ಮಕ್ಕಾಡೆ ಮಲಗಿಸ್ಕೊಂಡು ಹೊಡೆದು ಕಳಿಸಿದ್ದ. ಅಷ್ಟೇ ಅಲ್ಲದೆ ಅವರ ಪ್ರೈಡ್ ಲ್ಯಾಂಡ್ ನ ತನ್ನ ಸುಪರ್ದಿಗೆ ತಗೊಂಡು ರಾಜ್ಯಭಾರ ಮಾಡಿದ್ದ. ಸುಮಾರು 400ಕ್ಕೂ ಹೆಚ್ಚು ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶ ಅವನ ಹೆಸರಲ್ಲಿ ರಕ್ತದ ಕಲೆಗಳಿಂದ ರಿಜಿಸ್ಟರ್ ಆಗಿತ್ತು. ಸಿಂಹಿಣಿಯರು ಅನಾಯಾಸವಾಗಿ ತಮ್ಮ ಹೆಂಡತನವನ್ನ ಧಾರೆಯೆರೆಯೋ ಆಕರ್ಷಣೆ ಹೊಂದಿದ್ದ ನಡೆಯವನದ್ದು. ಇರಿಟೇಷನ್ ತರಿಸೋ 400ಕ್ಕೂ ಅಧಿಕ ಹೈನಾಗಳ ನಗುವಿನ ಜೊತೆ ಅವುಗಳನ್ನೂ ಕೊಂದು ನಕ್ಕನ್ ಇದು ಕಂಡ್ರು ಸಿಂಹ ಅಂದ್ರೆ ಅಂತ ಘರ್ಜಿಸಿದ. ನದಿಯಲ್ಲಿ ನೀರು ಕುಡಿಯಕ್ ಹೋದಾಗ ಅಲ್ಲಿ ಬಾಳಿ ಬದುಕೋ ಆಸೆ ಇದ್ದ ಯಾವ ಮೊಸಳೆಯೂ ಇವನ ತಂಟೆಗೆ ಹೋಗ್ತಿರ್ಲಿಲ್ಲ. ಅವನ ಪರಾಕ್ರಮಕ್ಕೆ ಸಾಥ್ ಕೊಟ್ಟಿದ್ದು ಅವನ 3 ತಮ್ಮಂದಿರು. ಅವನೇ ಸ್ಕಾರ್ಫೇಸ್, ದ ರಿಯಲ್ ಲಯನ್ ಕಿಂಗ್ ಆಫ್ ಮಸಾಯಿ ಮಾರಾ. 2007ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಸಾಯಿ ಮಾರದ ಪ್ರಪಂಚವನ್ನ ನೋಡಿದ ಕಣ್ಣು ಇವನದ್ದು. ಮುಂದೆ ಆ ಕಣ್ಣೇ ಇವನಿಗೆ ರಾಯಲ್ ಐಡೆಂಟಿಟಿ ತಂದ್ಕೊಡುತ್ತೆ ಅಂತ ಇವನಿಗೂ ಗೊತ್ತಿರಲಿಲ್ಲ. ತನ್ನ ತಾಯಿಯನ್ನ ಹೈನಾಗಳು ಕೊಂದ ನಂತರ ತನ್ನ ತಮ್ಮಂದಿರ ಜೊತೆ ತಾನಿದ್ದ ಪ್ರದೇಶ ಬಿಟ್ಟು ಹೊಸ ಪ್ರಪಂಚ ಕಟ್ಟೋಕಂತ ಹೊರಟ. ಎಲ್ಲಾ ಸಿಂಹಗಳಂತೆ ಇವನನ್ನೂ ಸಾಮಾನ್ಯ ಸಿಂಹದ ತರ ನೋಡಿದ ಪ್ರವಾಸಿಗರು 2012ರಲ್ಲಿ ಇವನ ಉಗ್ರ ಸ್ವರೂಪ ಕಂಡು ಬೆವುತೋದ್ರು. ತನ್ನ ಪ್ರದೇಶದ ವಿಸ್ತೀರ್ಣಕ್ಕೆ ಅಂತ ಇನ್ನೊಂದು ಪ್ರದೇಶದ ರಾಜನಾಗಿದ್ದ ದೈತ್ಯದೇಹಿ ಬಲಿಷ್ಠ ಸಿಂಹದ ಜೊತೆ ರಣಾಂಗಣದಲ್ಲಿ ಹೋರಾಡಿ ಅದರ ಘರ್ಜನೆಯನ್ನ ಮಿಯಾವ್ ಅನ್ನುವಂತೆ ಬಡಿದು ವೀರ ವಿಜಯದಿಂದ ನಿಂತಿದ್ದನ್ನ ಕಂಡ ಪ್ರವಾಸಿಗರಿಗೆ ಜಿಗರ್ದಂಡ ಬಡ್ದು ಹೋಯಿತು. ಆ ರೋಚಕ ಫೈಟ್ ಅಲ್ಲಿ ಅವನ ಕಣ್ಹತ್ರ ಆದ ಗಾಯದ ಗುರುತಿಗೆ ಜನ ಅವನಿಗೆ ಸ್ಕಾರ್ಫೇಸ್ ಅನ್ನೋ ಹೆಸರಿಟ್ರು. ನೋಡ್ತಿದ್ದಂತೆ ಆ ಹೆಸರು ವಿಶ್ವ ಪ್ರಸಿದ್ಧಿಯಾಗಿ ಇವನನ್ನ ನೋಡ್ಲೇಬೇಕು ಅಂತ ಜನ ಮಸಾಯಿ ಮಾರಾದಲ್ಲಿ ಅಲೆದಾಡಿದ್ರು. ಆಗ್ಲೇ ಒಂದು ಕದರಲ್ಲಿದ್ದ ಕ್ಯಾಂಡಿಡೇಟು ತೀಟೆ ಮಾಡಿದ್ರೆ ಬಿಡ್ತಾನಾ? ತನ್ನ ದಾರಿಯಲ್ಲಿ ಯಾರೆಲ್ಲ ಇವನಿಗೆ ಅಡ್ಡ ಹೋದ್ರೋ ಸಿಂಹಗಳು, ಜಾಕಲ್ಸ್, ಹೈನಾಗಳು ಅವರನ್ನೆಲ್ಲ ಅಡ್ಡಡ್ಡ ಮಲಗಿಸಿ ಅವ್ರ ಎದೆ ಮೇಲೆ ನಡ್ಕೊಂಡು ಹೋದ. ಅದರಲ್ಲಿ ಮೆಜಾರಿಟಿ ಹೈನಾಗಳೇ. ತಾಯಿನ ಕೊಂದ ಪ್ರತೀಕಾರ ಇತ್ತೇನೋ 400ಕ್ಕೂ ಹೆಚ್ಚು ಹೈನಾಗಳನ್ನ ಕೊಂದು ಹೊಸ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು ಮೆರೆದಾಡ್ದ. ತಮ್ದಿರು ಸೈಲೆಂಟ್ ಆಗಿ ಆಟ ನೋಡೋರು. ನೀವು ಅಷ್ಟೇ ಸೈಲೆಂಟ್ ಆಗಿ ವೇಟ್ ಮಾಡಿ, ಮುಂದೆ ಹೇಳ್ತೀನಿ.